ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೇಹಾ ಡೈರೀಸ್. ಇದು ನನ್ನ ಮಗಳ ಬರ್ತ್ಡೇ ವ್ಲಾಗು. ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ. ಅವಳ ಫೇವ್ರೆಟ್ ಸಾಂಗ್ ಬಂದ್ಬಿಟ್ರೆ ಫುಲ್ ಮೈ ಮರೆತು ಡ್ಯಾನ್ಸ್ ಮಾಡ್ತಿರ್ತಾಳೆ. ಅವಳ ಫೇವ್ರೆಟ್ ಸಾಂಗ್ ಯಾವುದಪ್ಪ ಅಂದರೆ ಮಸ್ತ್ ಮಲೈಕ ಮತ್ತು ಬೆಂಕಿ ಸಾಂಗು ಮತ್ತು ಬ್ಯಾಂಗಲ್ ಬಂಗಾರಿ ಮತ್ತು ಮೋನಿಕಾ ಸಾಂಗು. ನೋಡಿ ನಮ್ಮಮ್ಮ, ನನ್ನ ತಂಗಿ, ನಮ್ಮ ನೀಲಜ್ಜಿ, ದೀಪು ಎಲ್ಲರೂ ಕೂಡ ಊರಿಂದ ಬಂದಿದ್ದರು. ನಮ್ಮ ಅಕ್ಕನ ಮಗಳು ವೇದಿಕಾ ಮತ್ತು ನಮ್ಮ ಅಣ್ಣನ ಮಗ ಯಶಸ್ ಕೂಡ ಬಂದಿದ್ದರು. ಇನ್ನೊಬ್ಬರು ಗಗನ್ ಅಂತ ನನ್ನ ಮಗಳ ಫ್ರೆಂಡು, ಇಲ್ಲೇ ನಮ್ಮ ನೈಬರ್ ಅವರು. ಇವರು ಡ್ಯಾನ್ಸ್ ಮಾಡ್ತಿರೋದು ನನ್ನ ಮಗಳ ಬರ್ತ್ಡೇ ಹಿಂದಿನ ದಿನ. ಸೊ ಇವರೆಲ್ಲ ಊರಿಂದ ಹಿಂದಿನ ದಿನವೇ ಬಂದಿದ್ದರು, ಒಂದಿನ ಮುಂಚಿತವಾಗಿ. ಸೊ ಎಲ್ಲರೂ ಸೇರಿಕೊಂಡು ಊಟ ಆದಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ರು ಮಕ್ಕಳೆಲ್ಲ ಸೇರಿಕೊಂಡು. ನೋಡೋಕ್ಕೆ ತುಂಬಾ ಖುಷಿ ಆಯಿತು. ನನ್ನ ಮಗಳು ಸಹ ತುಂಬ ಎಂಜಾಯ್ ಮಾಡ್ತಾಯಿದ್ಲು ಅವ್ರ ಜೊತೆ ಎಲ್ಲ. ನನ್ನ ಹಸ್ಬೆಂಡ್ ಇವತ್ತು ನನ್ನ ಕೈಲಿ ಹೇಳ್ತಾಯಿದ್ರು, ನಮ್ಮ ಮನೆ ಇವತ್ತು ತುಂಬ ಚಿಕ್ಕದು ಅನ್ನಿಸ್ತಾ ಇದೆ ನನಗೆ ಅಂತ. ಸೊ ನಾವಿರೋದು ಚಿಕ್ಕ ಮನೆ ಅಂತ ಏನಲ್ಲ, ಡಬಲ್ ಬೆಡ್ರೂಮ್ ಮನೆಯಲ್ಲೇ ಇದ್ದೀವಿ. ಬಟ್ ಇವತ್ತು ಜನ ತುಂಬ ಇರೋದ್ರಿಂದ ಸೊ ನಮ್ಮ ಮನೆಯವ್ರಿಗೆ ಇವತ್ತು ಆ ಥರ ಅನಿಸ್ತಂತೆ. ಡ್ಯಾನ್ಸ್ ಎಲ್ಲ ಆದಮೇಲೆ ಮಕ್ಕಳೆಲ್ಲ ಮಲ್ಕೊಂಡ್ರು ಮತ್ತು ನಮ್ಮಮ್ಮ, ನಮ್ಮ ಅಜ್ಜಿಯವರೆಲ್ಲ ಮಲ್ಕೊಂಡ್ರು. ಸೊ ನಾವು ಬೆಳಗ್ಗೆ ಬೇಗ ಎದ್ದು ಮಸಾಲೆ ರೊಟ್ಟಿ ಮಾಡಿಕೊಂಡು ಎಲ್ಲರೂ ತಿಂದ್ವಿ. ನಂತರ ನಮ್ಮ ಮನೇಲಿ ದೊಡ್ಡ ಪಾತ್ರೆ ಇರಲಿಲ್ಲ ಅಂತ ಹೊರಗಡೆ ತರಗೋಗಿದ್ವಿ. ಸೊ ಆವಾಗ ತುಂಬ ನೀರು ಕುಡಿಬೇಕು ಅನ್ನಿಸ್ತಾ ಇತ್ತು. ಸೊ ಆವಾಗ ಈ ತಾಟನಿಂಗ್ನ ತಗೊಂಡು ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ನಾನು ನಮ್ಮಮ್ಮ ಹತ್ರ ಊಟ ತಿನ್ನಿಸ್ಕೊಂಡು ತುಂಬ ದಿನ ಆಗಿತ್ತು. ಸೊ ಹಾಗಾಗಿ ನಮ್ಮಮ್ಮನ ಹತ್ರ ಊಟ ತಿನ್ನಿಸ್ಕೊತಾ ಇದ್ದೆ ಮಧ್ಯಾಹ್ನದ ಹೊತ್ತು. ಅಮ್ಮನ ಹತ್ರ ಊಟ ತಿನ್ನಿಸ್ಕೊಡೋ ಆ ಮಜಾನೇ ಬೇರೆ, ಆ ಖುಷಿನೇ ಬೇರೆ. ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಎಲ್ಲರೂ ಸೇರಿಕೊಂಡು ಅಡುಗೆ ಎಲ್ಲ ಬೇಗ ಬೇಗ ಮಾಡಿದ್ವಿ. ನೋಡಿ ನಮ್ಮಮ್ಮ ಬೋಂಡ ತೇಲಿಸ್ತಾ ಇದ್ದಾರೆ ಲಾಸ್ಟಲ್ಲಿ. ಬಜ್ಜಿ ಅಂತ ಕರೀತಾರೆ ಇದನ್ನು. ಜಾಸ್ತಿ ಜನ ಇದ್ದಿದ್ದರಿಂದ ಬೇಗ ಬೇಗ ಅಡುಗೆ ಎಲ್ಲ ಆಯಿತು. ಇನ್ನೊಂದು ಕಡೆ ನಮ್ಮ ಮನೆಯವರು ಮತ್ತು ನಮ್ಮ ಚಿಂಟೂಸ್ ಎಲ್ಲ ಇದ್ರಲ್ಲ, ಡೆಕೋರೇಷನ್ಗೆ ರೆಡಿ ಮಾಡ್ತಾಯಿದ್ರು. ನೋಡಿ ಈ ಡೆಕೋರೇಷನ್ ಕಿಟ್ನ ನಾನು ಅಮೆಝಾನಿಂದ ತರಿಸಿದ್ದೆ. ಸೊ ಹಾಗಾಗಿ ಇದನ್ನೆಲ್ಲ ಅವರು ತಗೊಂಡು ಡೆಕೋರೇಷನ್ ಮಾಡೋದಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ. ನಮ್ಮ ಮನೆಯವರು ನಮ್ಮ ಚಿಂಟೂಸ್ನೆಲ್ಲ ಸೇರಿಸ್ಕೊಂಡು ಡೆಕೋರೇಷನ್ ಮಾಡ್ತಾಯಿದ್ರು. ಡೆಕೋರೇಷನ್ ಕಿಟ್ನ ನಾನು ಅನಿಮಲ್ಸ್ ಥೀಮಲ್ಲಿ ತರಿಸಿದ್ದೆ. ಸೊ ನೋಡಿ ಹೇಗೆ ಬಂದಿದೆ ಡೆಕೋರೇಷನ್ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಡೆಕೋರೇಷನ್. ಡೆಕೋರೇಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಡೆಕೋರೇಷನ್ ಎಲ್ಲ ಆದಮೇಲೆ ನಾನು ನಮ್ಮ ಹಸ್ಬೆಂಡ್ ಹೋಗಿ ಕೇಕ್ನ ತಗೊಂಡು ಬಂದ್ವಿ. ಸೊ ಇವಾಗ ಕೇಕ್ ರಿವೀಲ್ ಟೈಮ್. ನಮ್ಮ ಮಗಳಂತೂ ಪಪ್ಪ ಇದು ಕೇಕ್ ಓಪನ್ ಮಾಡಿ ತೋರಿಸಿ ನೋಡಬೇಕು ಅಂತ ಮುಂದೆನೇ ನಿಂತ್ಕೊಂಡಿದ್ಲು. ಪಪ್ಪ ಬೇಗ ಬೇಗ ಓಪನ್ ಮಾಡಿ ತೋರಿಸಿ ಅಂತ ಅವ್ರ ಪಪ್ಪನ್ನ ತುಂಬ ಕೇಳ್ಕೊತಾ ಇದ್ಲು. ಸೊ ಹಾಗಾಗಿ ಕೇಕ್ ತೋರಿಸೋಣ ಅಂತ ಹೇಳಿಬಿಟ್ಟು ಓಪನ್ ಮಾಡ್ತಾಯಿದ್ದಾರೆ ಕೇಕ್ನ. ನಮ್ಮ ಚಿಂಟೂಸ್ ಎಲ್ಲ ಸಹ ಕ್ಯೂರಿಯಾಸಿಟಿಯಿಂದ ಕೇಕ್ ಹೇಗಿದೆ ಅಂತ ನೋಡ್ತಾಯಿದ್ರು. ನಾವು ಈ ಕೇಕ್ನ ಪೈನಾಪಲ್ ಫ್ಲೇವರ್ ಮತ್ತು ಪಿಸ್ತಾ ಫ್ಲೇವರಲ್ಲಿ ಮಾಡಿಸಿದ್ವಿ. ನೋಡಿ ಕೇಕ್ ನಾವು ಈ ಥರ ಡಿಸೈನ್ ಮಾಡಿಸಿದ್ದೀವಿ ಅನಿಮಲ್ಸ್ ಥೀಮಲ್ಲಿ. ಸೊ ಕೇಕ್ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ನಾವು ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಮ್ಮ ನೈಬರ್ಸ್ ಎಲ್ಲ ಬಂದಿದ್ದರು. ಸೊ ಎಲ್ಲರನ್ನೂ ಕರೆದಿದ್ವಿ. ನೋಡಿ ನಮ್ಮ ಅಕ್ಕಪಕ್ಕ ಮನೇಲಿ ನಮ್ಮ ಚಿಂಟೂಸ್ ಎಲ್ಲ ಎಷ್ಟೊಂದು ಜನ ಇದ್ದಾರೆ ಅಂತ. ಇನ್ನೇನು ಎಲ್ಲರೂ ಬಂದಿದ್ದಾರೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ. ಸೊ ಕೇಕ್ ಕಟ್ ಮಾಡೋಕ್ಕೆ ಹೋದ್ವಿ. ನನ್ನ ಮಗಳು ನಮ್ಮ ಹಸ್ಬೆಂಡ್ಗೆ ಪಪ್ಪ ನೀವು ಹಾಕ್ಕೊಳ್ಳಿ ಪಪ್ಪ ಟೋಪಿನ ಅಂತ ಇದ್ಲು. ಸೊ ಹಾಗಾಗಿ ನಮ್ಮ ಮನೆಯವ್ರು ಹಾಕ್ಕೊಂಡ್ರು. ನಮ್ಮ ಮನೆಯವ್ರು ಹಾಕ್ಕೊಂಡಿದ್ದು ನೋಡಿ ಮಮ್ಮ ನೀವು ಹಾಕ್ಕೊಳ್ಳಿ ಅಂತ ಹೇಳಿ ನನಗೂ ಒಂದು ಕೊಟ್ಟಳು. ಸೊ ನಾನು ಕೂಡ ಹಾಕ್ಕೊಂಡೆ. ನಮ್ಮ ಮಗಳಿಗೆ ತುಂಬಾ ಖುಷಿ ಆಯಿತು. ನಾವು ಕೂಡ ಟೋಪಿ ಹಾಕ್ಕೊಂಡಿದ್ದಕ್ಕೆ ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿಸ್ಕೊಂಡ್ವಿ. ಎಲ್ಲರೂ ಕೂಡ ಶುಭ ಹಾರೈಸಿ ನಮ್ಮ ಮಗಳಿಗೆ 100 ಕಾಲ ಇದೇ ಥರ ಸುಖವಾಗಿರಲಿ ಅಂತ ಹೇಳಿ ಹರಸಿ ಹಾರೈಸಿ ನಮ್ಮ ಚಿಂಟೂಸ್ನೆಲ್ಲ ಸೇರಿಸಿ
ಒಂದು ಫೋಟೋ ತೆಗ್ಯೋಣ, ಮೆಮೊರಿ ಆಗಿರತ್ತೆ ಅಂತ ಹೇಳಿ ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿದ್ವಿ. ಇದು ನಮ್ಮ ಮಗಳ 2ನೇ ವರ್ಷದ ಬರ್ತ್ಡೇ. ಬಟ್ ನಾವು ಇದೇ ಫಸ್ಟ್ ಟೈಮ್ ಎಲ್ಲರೂ ಕರೆದು ಇಷ್ಟು ಜೋರಾಗಿ ಮಾಡ್ತಿರೋದು. ತುಂಬಾ ಖುಷಿ ಆಯಿತು. ಇನ್ನೂ ಸ್ವಲ್ಪ ಜನ ಬರೋದಿತ್ತು, ಬಟ್ ಆದರೂ ಕೂಡ ಬಂದಿರೋರನ್ನೆಲ್ಲ ಕಾಯಿಸಬಾರ್ದು ಅಂತ ಹೇಳಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿದ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಊಟ ಮಾಡಿ, ನೋಡಿ ಈ ಥರ ಹೊರಗಡೆ ತಣ್ಣಗಿದೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಕೂತ್ಕೊಂಡಿದ್ರು. ಇನ್ನು ಸ್ವಲ್ಪ ಜನ ಒಳಗಡೆ ಊಟ ಮಾಡ್ತಾಯಿದ್ರು. ಸೊ ಊಟದ ಕ್ಲಿಪ್ಪಿಂಗ್ಸ್ ಅಷ್ಟೊಂದು ನಾವು ತಗೊಳಕ್ಕಾಗಲಿಲ್ಲ, ಬ್ಯುಸಿ ಇದ್ದಿದ್ದರಿಂದ. ನಮ್ಮ ಅಕ್ಕನ ಮಗ ಅದ್ವಿಕು ನನ್ನ ಮಗಳಿಗೆ ಗಿಫ್ಟ್ ಕೊಡ್ತಾಯಿದ್ರು. ನೋಡಿ ನಮ್ಮ ಮಗಳು ಗಿಫ್ಟ್ ಇಸ್ಕೊಂಡ್ಲು. ನೋಡಿ ಇದೇ ಅವ್ರು ತಂದಿರೋ ಕ್ಯೂಟು ಗೊಂಬೆ ಹೇಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ. ನನ್ನ ಮಗಳಂತೂ ಫುಲ್ ತುಂಬ ಇಷ್ಟಪಟ್ಟು ಅದನ್ನೇ ಇಟ್ಕೊಂಡು ಆಟ ಆಡ್ತಾಯಿದ್ಲು. ಊಟದ ಮೆನು ತುಂಬ ಸಿಂಪಲ್ಲಾಗಿರಲಿ ಅಂತ ಹೇಳಿ ತುಂಬ ಕಡಿಮೆ ಐಟಮ್ಸ್ ಮಾಡಿದ್ವಿ. ಮಾವಿನಕಾಯಿ ಚಿತ್ರಾನ್ನ, ಹಪ್ಪಳ, ಉಪ್ಪಿನಕಾಯಿ, ಮೆಣಸಿನ್ಕಾಯಿ ಬಜ್ಜಿ, ಕಾರ್ನ್ ಕೋಸಂಬರಿ ಮತ್ತು ಸ್ವೀಟ್ಗೆ ಕರಿಗಡುಬು ಮಾಡಿದ್ವಿ. ಸೊ ಅದರದ್ದೇ ನಾವು ಒಬ್ಬಟ್ಟಿನ ಸಾಂಬಾರು ಮತ್ತು ಅನ್ನ ಮತ್ತು ಮಜ್ಜಿಗೆ ಇಷ್ಟು ಐಟಮ್ಸ್ ಮಾಡಿದ್ವಿ. ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಫೋಟೋ ತೆಗೆಸ್ಕೊತಾ ಇದ್ವಿ. ಸ್ವಲ್ಪ ಜನ ಗ್ರೂಪ್ ಫೋಟೋದಲ್ಲಿ ಮಿಸ್ ಆದರು, ಏಕೆಂದರೆ ಅವರು ಮುಂಚೆನೇ ಹೊರಟ್ಬಿಟ್ಟಿದ್ರು. ಸೊ ಹಾಗಾಗಿ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ. ನೋಡಿ ಈ ಬಾಕ್ಸ್ ಮೇಲೆ ಕೂತ್ಕೊಂಡು ನಮ್ಮ ಮಗಳು ಪಪ್ಪ ಇದು ಓಪನ್ ಮಾಡಿ ಪಪ್ಪ, ತೋರಿಸಿ ಪಪ್ಪ ಅಂತ ತುಂಬಾ ಕೇಳ್ಕೊತಾ ಇದ್ಲು. ಈ ಗಿಫ್ಟ್ನ ನೀಲಜ್ಜಿ ಅವರು ಬುಕ್ ಮಾಡಿ ಕೊಡಿಸಿದ್ದಾರೆ. ಏನಂತ ನಮಗೂ ಗೊತ್ತಿಲ್ಲ, ತುಂಬ ಎಲ್ಲರೂ ಅಂತ ಹೇಳಿದ್ರು. ಲಾಸ್ಟಲ್ಲಿ ನಮ್ಮ ಮಗಳಿಗಂತೂ ಫುಲ್ ಕ್ಯೂರಿಯಾಸಿಟಿ ಇತ್ತು ಇದರಲ್ಲಿ ಏನಿದೆ ಅಂತ. ಪಪ್ಪ ಬೇಗ ಬೇಗ ಓಪನ್ ಮಾಡಿ ತೋರಿಸಿ ಅಂತ ಹೇಳಿ ಓಪನ್ ಮಾಡಿ ಒಂದೇ ಸಮನೆ ಕೇಳ್ತಾ ಇದ್ಲು. ಸೊ ಹಾಗಾಗಿ ನಮ್ಮನೆಯವರು ಅವಳೇ ತೆಗ್ದಿರ್ತೀನಿ ಅಂತ ಹೇಳಿ ಓಪನ್ ಮಾಡಿದ್ರು. ಥ್ಯಾಂಕ್ ಯು ನೀಲಜ್ಜಿ, ಈ ಗಿಫ್ಟ್ ಖುಷಿಯಾಗಿ ಹೋಗ್ಬಿಡುತ್ತೆ. ಇನ್ನೊಂದು ಗಿಫ್ಟ್ ಗೊಂಬೆ ಬಂದಿತ್ತು, ಅದು ನಾವು ಕೂಡ ಇದು ಯಾವ ಥರ ಇದೆ ಅಂತ ನೋಡ್ತಾ ಇದ್ವಿ ಗಿಫ್ಟ್ನ. ಇದೇನು ಬೈಕ್ ಇರ್ಬೋದಾ ಅಥವಾ ಕಾರ್ ಇರ್ಬೋದಾ ಅಂತ ಏನಿರ್ಬೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ನನ್ನ ಮಗಳಂತೂ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗದೆ ಅವಳೇ ಒಂದೊಂದು ಐಟಮ್ನ ತಗೊಂಡು ಆಟ ಆಡ್ಕೊತಾ ಇದ್ಲು. ನೋಡಿ ಹೋಗಿ ಹೇಗೆ ಅವ್ರ ಅಪ್ಪನ ತೊಡೆ ಮೇಲೆ ಕೂತ್ಕೊಂಡಿದ್ದಾಳೆ ಅಂತ. ಪಪ್ಪ ಜೋಡಿಸ್ಕೊಡಿ ನಾನು ಆಟ ಆಡಬೇಕು ಅಂತ ಇದ್ಲು. ಅವಳ ಎಕ್ಸ್ಪ್ರೆಷನ್ ನೋಡಿ ಹೇಗಿದೆ ಅಂತ. ನಮ್ಮ ಮನೆಯವರು ಫುಲ್ಲೆಲ್ಲ ಜೋಡಿಸಿದ್ರು. ನನ್ನ ಮಗಳು ನೋಡಿ ವಾವಪ್ಪ ಸೂಪರಾಗಿದೆ ಅಂತ ಹೇಳಿ ಬೈಕ್ ಹತ್ಕೊಂಡು ಕೂತ್ಕೊಂಡೇ ಬಿಟ್ಲು. ನೋಡಿ ಎಷ್ಟು ಚೆನ್ನಾಗಿದೆ ಬೈಕ್ ಅಂತ. ನನ್ನ ಮಗಳು ತುಂಬಾ ಖುಷಿಯಾಗಿ ಇದೇ ಬೈಕ್ನ ತಗೊಂಡು ತುಂಬ ಹೊತ್ತು ಆಟ ಆಡ್ಕೊತಾ ಇದ್ಲು. ನಾವು ಸಾಕು ಚಿನ್ನು ಮಲ್ಕೋ, ಬೆಳಗ್ಗೆ ಎದ್ದು ಆಟ ಆಡುವಂತೆ ಅಂತ ಹೇಳಿದ್ರು ಸಹ ಕೇಳ್ದಂಗೆ ಸುಮ್ಮನೆ ಅವಳ ಪಾಡಿಗೆ ಅವಳು ಎಂಜಾಯ್ ಮಾಡ್ತಾಯಿದ್ಲು. ಬಟ್ ನಾವು ಅವಳನ್ನ ಎಂಜಾಯ್ ಮಾಡೋದ ಸ್ಟಾಪ್ ಮಾಡಬಾರ್ದು. ಇವತ್ತು ಅವಳು ದಿನ ಅಂತ ಹೇಳ್ಬಿಟ್ಟು ಅವಳು ಆಟ ಆಡೋದ ನೋಡಿಕೊಂಡು ಕೂತ್ಕೊಂಡಿದ್ವಿ. ನಂತರ ಎಲ್ಲರೂ ನಾವು ಸುಸ್ತಾಗಿದೆ ಅಂತ ಹೇಳಿಬಿಟ್ಟು ಮಲ್ಕೊಂಡ್ವಿ. ಇದು ನಮ್ಮ ಮಗಳ ಬರ್ತ್ಡೇ ವ್ಲಾಗು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಕ್ಷಮೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.